ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRI ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೂ ಮಾಡಿ. ಮೊದಲಿಗೆ ಈ ವಿಡಿಯೋದಲ್ಲಿ ನಾನು 2024 ಎಕ್ಸಾಮ್ 3 ನಾನು ಆಲ್ರೆಡಿ ನೋಡಿ ನಿನ್ನೆ ನೈಟು ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಕೊಟ್ಟಿದ್ದೀನಿ. ಸೊ ಎಕ್ಸಾಮ್ 3 ಒಂದು ಪೇಪರ್ ಕೊಡ್ತಾಯಿದ್ದೀನಿ 2024 ಇದು ಗಮನದಲ್ಲಿ. ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಇದೇ ಪೇಪರು ಅದೇ ಪೇಪರ್ ಅಂತ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ಮೊದಲು ಏನಂದರೆ ನಿಮಗೊಂದು ಆ್ಯನ್ಯುವಲ್ ಕ್ವಶನ್ ಪೇಪರ್ಸ್ನ ಕೊಡ್ತಾಯಿದ್ದೀನಿ 2024 ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲಿಗೆ ನಾನೊಂದು ಪ್ರೂಫ್ ವೀಡಿಯೋ ಮಾಡ್ತೀನಿ ಅಂದಿದ್ದೆ ಇಂಗ್ಲೀಷು, ಅದು ಗಮನದಲ್ಲಿ ಡಿಯರ್ ಸ್ಟೂಡೆಂಟ್ಸ್. ಅದು ಶೀಘ್ರದಲ್ಲೇ ಬರುತ್ತೆ. ಈ ವಿಡಿಯೋ ಆದ ತಕ್ಷಣ ಅದು ಬರುತ್ತೆ. ಅದು ಆ್ಯಕ್ಚುಲಿ ನಿನ್ನೆ ನಾನು ರೆಕಾರ್ಡಿಂಗ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿಲ್ಲ ಆ ವಿಡಿಯೋನ. ಸೊ ಅದನ್ನು ಇವಾಗ ಅಪ್ಲೋಡ್ ಮಾಡ್ತೀನಿ ನಾನು. ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ. ಇಂಗ್ಲೀಷು ವಿತ್ ಕನ್ನಡ ಮೀಡಿಯಮ್ ಎರಡಕ್ಕೂ ಇದೆ, ಇದು ನೋಡ್ತಾ ಹೋಗಿ. ಇಂಗ್ಲೀಷ್ ಪ್ರೂಫ್ ವಿಡಿಯೋ ಗಮನದಲ್ಲಿ ಸ್ಟೂಡೆಂಟ್ಸ್. ಇದಾದ ತಕ್ಷಣ ವಿತಿನ್ 15 or 10 ಮಿನಿಟ್ಸ್ ಒಳಗಡೆ ಆ ವಿಡಿಯೋ ಬರುತ್ತೆ. ದಯವಿಟ್ಟು ಅದನ್ನ ವೀಡಿಯೋನ ನೋಡಿರಿ. ನನಗೆ ಅದನ್ನು ಸಾಕು. ನೀವು ಆ ವಿಡಿಯೋ ನೋಡಿಬಿಟ್ಟು ನನಗೆ ಆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಏನೇನು ಕ್ವಶನ್ ಬಂದಿತ್ತು ಅಂತ ವಿತ್ ಪ್ರೂಫ್ ಸಮೇತ ಅದರಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ಇವಾಗ ಇಂಗ್ಲೀಷ್ ಮೀಡಿಯಮು. ಇದು ಇಂಗ್ಲೀಷ್ ಮೀಡಿಯಮ್ಗೆ ಇನ್ನೊಂದು ಡೇ ಸ್ಟೂಡೆಂಟ್ಸ್. ನಾನು ಲೆಸನ್ ವೈಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. 2 ಮಾರ್ಕ್ಸು 1 ಮಾರ್ಕ್ಸು 4 ಮಾರ್ಕ್ಸು ಅದು ರೆಡಿ ಮಾಡ್ತಾಯಿದ್ದೀನಿ ನಾನು. ಇನ್ನೂ ಸ್ವಲ್ಪ ನಿನ್ನೆ ನನಗೆ ಒಂದು ಕೆಲಸಗಳಿರೋ ಕಾರಣಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ಶೀಘ್ರದಲ್ಲೇ ಬಿಡ್ತೀನಿ ನಾನು. ಸ್ವಲ್ಪ ಟೈಮ್ ಕೊಡಿ ನನಗೆ. ಅಷ್ಟಗಂಟ ನೋಡಿ ನೀವು ಒಂದು ಸ್ವಂತ ಸ್ಟಡಿನ ನೀವು ಮಾಡ್ಕೊಳ್ಳಿ. ಅಲ್ಲಿವರೆಗೂ ನೋಡಿ ಈ ಪೇಪರ್ಸ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಮಾಡೆಲ್ ಪೇಪರ್ಸ್ ಇದೆ 4, ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಸ್ವಲ್ಪ ಓದ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನಾನು ಅದನ್ನು ಲೆಸನ್ ವೈಸು ಕೊಡ್ತೀನಿ, ನಾನು ಖಂಡಿತ ಕೊಡ್ತೀನಿ. ಮತ್ತು ಒಂದು ಇಂಗ್ಲೀಷ್ ಪ್ರೂಫ್ ವಿಡಿಯೋನೂ ಬರುತ್ತೆ. ಮತ್ತು ಏನೋ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಮೆಸೇಜ್ ಮಾಡಿ ಇಲ್ಲಿ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ನಾನು ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇವಾಗ ನೆಕ್ಸ್ಟ್ ಬರೋ ವೀಡಿಯೋಗಳೆಲ್ಲ ಬೋತ್ ಇಬ್ರಿಗೂ ಇರುತ್ತೆ. ಯಾವುದೇ ಒರಿಬೇಡ. ತುಂಬ ಜನ ಇಂಗ್ಲೀಷ್ ಮೀಡಿಯಮ್ ಕೇಳ್ತಾಯಿದ್ರಿ. ಸೊ ಅದಕ್ಕಾಗಿ ನಾನು ಇವಾಗ ನೆಕ್ಸ್ಟ್ ಬರೋ ವೀಡಿಯೋಗಳೆಲ್ಲ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇಬ್ರಿಗೂ ಇರುತ್ತೆ. ಯಾವುದೇ ಒರಿಬೇಡ ಡಿಯರ್ ಸ್ಟೂಡೆಂಟ್ಸ್. ಮತ್ತು ನೋಡಿ ಎಷ್ಟೇ ನಾವು ಯೂಟ್ಯೂಬರ್ಸ್ಗಳು ಏನೇ ಒಂದು ಹೇಳಿದ್ರು ನಿಮ್ಮದೇ ಆದಂಥ ಒಂದು ಸ್ವಂತ ಸ್ಟಡಿ ಇರಬೇಕು ಡಿಯರ್ ಸ್ಟೂಡೆಂಟ್ಸ್. ನಾನು ಅದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಸ್ವಲ್ಪ ಆದರೂ ನಿಮ್ಮ ಒಂದು ಸೆಲ್ಫ್ ಸ್ಟಡಿನ ಮಾಡಲೇಬೇಕಾಗುತ್ತೆ. ನಾವು ಎಷ್ಟೇ ಇಂಪಾರ್ಟೆಂಟ್ ಕೊಟ್ಟರು ನೀವು ಓದಿದ್ರೇ ಅದು ನಿಮಗೆ ಒಂದು ಯೂಸ್ ಆಗುತ್ತೆ. ನೀವು ಒಂದು ಸ್ವಂತ ಸ್ಟಡಿನ ಮಾಡಿ. ಆದಷ್ಟು ನೀವು ಬರೀ ಒಂದು ಲಿಮಿಟೆಡಾಗಿ ಅವತ್ತಿಂದ ಹೇಳ್ತಾಯಿದ್ದೀನಿ ನಾನು. ಲಿಮಿಟೆಡಾಗಿ ಓದ್ಕೊಂಬೇಡಿ, ಎಲ್ಲನೂ ಓದ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು. ನಾನು ಇಂಗ್ಲೀಷ್ ಅಂತೂ ಕನ್ಫರ್ಮ್ ನನಗೆ ಒಂದು ತುಂಬ ಒಂದು ಗ್ಯಾರಂಟಿ ಇತ್ತು, ಹೋಪ್ ಇತ್ತು. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅವೇ ಬಂದು ಅಂದ್ಕೊಂಡಂಗೆ ಅದೊಂದು ನನಗೆ ಖುಷಿಯ ವಿಚಾರ. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಮೊದಲೇ ಹೇಳ್ತಾಯಿದ್ದೀನಿ, ನನಗೆ ಈ ಫೋನಲ್ಲಿ ಸ್ವಲ್ಪ ಮೈಕು ಕೆಟ್ಟೋಗಿದೆ, ಅದಕ್ಕಾಗಿ ನಿಮಗೆ ಕೇಳಿಸ್ತಾ ಇರಲ್ಲ. ಇವಾಗ ನೆಕ್ಸ್ಟು ಲೆಸನ್ ವೈಸು. ಇವಾಗ ನೆಕ್ಸ್ಟ್ ವೀಡಿಯೋ ಇದಾದಮೇಲೆ 10 ನಿಮಿಷದಲ್ಲೇ ಆ ವಿಡಿಯೋ ಬರುತ್ತೆ. ಆ್ಯಕ್ಚುಲಿ ಅದು ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ನಿನ್ನೆ ರೆಕಾರ್ಡಿಂಗ್ ಆಗಿದೆ, ಎಲ್ಲ ಆಗಿದೆ, ಅದು ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಸೊ ಆ ವಿಡಿಯೋ ಸ್ವಲ್ಪ ನಿನ್ನೆ ಡೇಟಲ್ಲಿ ಹೇಳಿರ್ತೀನಿ ನಾನು. ಅದು ಇವಾಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಆದ ತಕ್ಷಣವೇ ಬರುತ್ತೆ 10 ನಿಮಿಷದಲ್ಲಿ. ಅದನ್ನು ದಯವಿಟ್ಟು ಎಲ್ಲರೂ ನೋಡ್ಕೊಳ್ಳಿ. ವಿತ್ ಪ್ರೂಫ್ ಸಮೇತ ಎಲ್ಲ ಬರೆದು ನಾನು ನೋಡ್ಕೊಳ್ಳಿ. ನೀವೇ ನೋಡಿ ಫುಲ್ ವೀಡಿಯೋನ ನೋಡಿಕೊಂಡು ಆ ವಿಡಿಯೋಗಳನ್ನ ಚೆಕ್ ಮಾಡಿಕೊಂಡು ನೀವು ಎಷ್ಟು ಮಾರ್ಕ್ಸ್ ಬಂದಿತ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗುತ್ತೆ ಡಿಯರ್ ಸ್ಟೂಡೆಂಟ್ಸ್.